ನಮ್ಮ ವಂಶನೇ ದೊಡ್ಡ ಮನೆ ವಂಶ. ಬಟ್ ಅಪ್ಪು ಅವ್ರು ತೀರೋದ ಮೇಲೆ ನಾವು ಆಲ್ಮೋಸ್ಟ್ ಫಿಲಮೇ ನೋಡಿಲ್ಲ ಸರಿಯಾಗಿ, 30 ಬಾರಿ ನೋಡಿದ್ದೀವಿ. ಕೆಲಸಕ್ಕೆ ರಜಾ ಹಾಕ್ಬಿಟ್ಟವನೇ. ಆ ಹೆಣ್ಮಗಳು ತುಂಬಾ ಸೂಪರ್ ಮೇಡಮ್. ಉದಾಹರಣೆಗೆ ನೀವು ನಾವು ಅಂತಾನೆ ಹೇಳ್ಬೋದು. ಎಲ್ಲ ಅಪ್ಪು ಸರ್ ಅಭಿಮಾನಿಗಳೇ, ಅವ್ರ ಕುಟುಂಬದ ಅಭಿಮಾನಿಗಳು, ಬರೀ ಅಪ್ಪು ಅಲ್ಲ. ಯಾರಿಗೂ ನಾನು ಮಾಡಿದ್ದೀನಿ ಅಂತಾನೂ ಹೇಳಿಲ್ಲ ಅವರು. ಅಶ್ವಿನಿ ಮೇಡಮ್ ಮೈಯಲ್ಲಿ ಇದ್ದಾರೆ. ತುಂಬಾ ನೋವಾಗುತ್ತೆ ಮೇಡಮ್ ಆ ಮನೆ ಬಗ್ಗೆ ತಿಳ್ಕೊಂಡಾಗ. ವಿಡಿಯೋಗಳು ಮಾಡ್ತಾರೆ, ರೋಡ್ಗೂ ತೋರಿಸ್ಕೊಳ್ತಾರೆ. ಏನೇನ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಕಣ್ಣೇ ಇಲ್ಲ ಮೇಡಮ್, ಕಣ್ಣಿಲ್ಲ. ಅವ್ರನ್ನ ಪ್ರೀತಿ ಮಾಡ್ದಿರೋರು ಯಾರು ಇಲ್ಲ ಮೇಡಮ್. ಅಮ್ಮ ಮಗಳು ಮಗ, ಓ ಮೈ ಗಾಡ್, ಸೂಪರ್ ಮೇಡಮ್. ತುಂಬಾ ಖುಷಿ. ಖಂಡಿತವಾಗ್ಲೂ ನಾವು ಅವ್ರ ಅಭಿಮಾನಿಗಳೇ. ಇಡೀ ನಮ್ಮ ಕರ್ನಾಟಕದಲ್ಲಿ ಅವ್ರ ಅಭಿಮಾನಿ ಇಲ್ದೇ ಇರೋರು ಯಾರು ಇಲ್ಲ. ಎಲ್ಲ ದೊಡ್ಡ ಮನೆ ಮಕ್ಕಳೇ, ದೊಡ್ಡ ಮನೆ ಭಕ್ತರೇ. ಅವ್ರನ್ನ ಪ್ರೀತಿ ಮಾಡ್ದಿರೋರು ಯಾರು ಇಲ್ಲ ಮೇಡಮ್. ನಿಜವಾಗ್ಲೂ ನಾವು ಅವ್ರನ್ನ ಕಳ್ಕೊಂಡು ತುಂಬಾ ನೊಂದ್ಬಿಟ್ಟಿದ್ದೀವಿ ಜೀವನದಲ್ಲಿ. ಭಗವಂತ ತುಂಬಾ ದೊಡ್ಡ ಮೋಸ ಮಾಡಿದ್ದಾರೆ ಅಂತ ಒಳ್ಳೆಯವರನ್ನ ನಮಗೆ ಮಿಸ್ ಮಾಡಿದ್ರು. ಎಂತೆಂಥ ಪಾಪಿಗಳು, ಕ್ರೂರಿಗಳು, ಮೋಸಗಾರರು, ದೇಶದ್ರೋಹಿಗಳೆಲ್ಲ ಇದ್ದಾರೆ ಈ ಕಾಲದಲ್ಲಿ. ಅಂತ ಮಹಾನ್ರನ್ನ ಅಪ್ಪುನ ಕಿತ್ಕೊಂಡು ಆ ದೇವರೇ ಮೋಸ ಮಾಡಿದ್ದಾರೆ ಮೇಡಮ್. ನಿಜವಾಗ್ಲೂ ಕಣ್ಣೇ ಇಲ್ಲ ಮೇಡಮ್, ಕಣ್ಣಿಲ್ಲ, ಹೃದಯ ಇಲ್ಲ. ದೇವರು ಕ್ರೂರಿ ಅಂತ ಹೇಳ್ಬೋದು. ಭಗವಂತ ತುಂಬಾ ಮೋಸ ಮಾಡ್ಬಿಟ್ರು ನಮಗೆಲ್ಲ. ನಮ್ಮ ಅಪ್ಪನ ಕಳ್ಕೊಂಡು ನಾವು ಪಡ್ತಿರೋ ಯಾತನೆ ಇದೆಯಲ್ಲ ಮೇಡಮ್, ನಿಮ್ಮನ್ನು ನೋಡಿ ನಮಗೆ ತುಂಬಾ ಖುಷಿ ಆಗ್ತಿದೆ. ಓ ಮೈ ಗಾಡ್, ನಿಮ್ಮ ಒಂದು ಪ್ರೀತಿಗೆ ನಾವು ಅಭಿಮಾನಿ, ಶರಣು ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಇಷ್ಟು ದೊಡ್ಡ ಫ್ಯಾನ್ಸ್ ಅಲ್ಲ ನೀವು, ನಿಜವಾಗ್ಲೂ ಅವ್ರು ಭಕ್ತರು ಹೇಳಬೇಕು, ಫ್ಯಾನ್ಸ್ ಅನ್ಬೇಕು, ಏನೇನ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ನೀವು ಕಣ್ಣೀರು ಹಾಕ್ತೀರಿ ನೋಡಿ, ನಂಗೆ ತುಂಬ ಸಂಕಟ ಆಯಿತು ನಿಜವಾಗ್ಲೂ. ಅದೇ ಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಮೇಡಮ್. ಅಪ್ಪು ಸರ್ನ ಕಳ್ಕೊಂಡು ಅದೇ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಭಗವಂತ ತುಂಬ ದೊಡ್ಡ ಕ್ರೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಂತೆಂಥ ಕೊಲೆಗಡಕರು, ಕೊಲೆಪಾತಕರು, ದೇಶದ್ರೋಹಿಗಳು ಇದ್ದಾರೆ ಈ ಬೆಂಗಳೂರಲ್ಲಿ. ಅವರನ್ನೆಲ್ಲ ಬಿಟ್ಟು ನಮ್ಮ ಅಪ್ಪು ಮೇಲೆ ದೇವರು ಕಣ್ಣಾಕ್ಬಿಟ್ರು ಮೇಡಮ್. ನಿಜವಾಗ್ಲೂ ದೇವರು ಮಾಡಿದ್ದು ಮೋಸ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಒಂದು ಟೈಗರು, ಅಂಥ ಹುಲಿ ನಮ್ಮ ಈ ಬೆಂಗಳೂರಲ್ಲಿ ಇರಬೇಕಿತ್ತು ಮೇಡಮ್, ದೊಡ್ಡ ಮನೆ ಮಗನಾಗಿ. ಇವತ್ತು ದೊಡ್ಡ ಮನೆ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ತುಂಬ ಸಂಕಟ ಆಗುತ್ತೆ. ನಮ್ಮ ಶಿವಣ್ಣ ಇದ್ದಾರೆ, ಶಿವಣ್ಣ 100 ವರ್ಷ ಚೆನ್ನಾಗಿರಬೇಕು. ಯಾವ ಕೆಟ್ಟ ಕಣ್ಣು ಶಿವಣ್ಣನ ಮೇಲೆ ಬೀಳಬಾರ್ದು ಮೇಡಮ್, ಶಿವಣ್ಣನ ಮೇಲೆ ಬೀಳಬಾರ್ದು. ಆ ಮನೆ ಗಂಡು ದಿಕ್ಕಂತ ಶಿವಣ್ಣ ಇರಬೇಕು. ತುಂಬ ನೋವಾಗುತ್ತೆ ಮೇಡಮ್ ಆ ಮನೆ ಬಗ್ಗೆ ತಿಳ್ಕೊಂಡಾಗ. ನಮ್ಮ ಅಪ್ಪು ಬಸ್ ಇರಬೇಕಿತ್ತು. ಈಗಲೂ ಜನರ ಮನಸ್ಸಲ್ಲಿ ಇದ್ದಾರೆ. ಅಶ್ವಿನಿ ಮೇಡಮ್ ಮೈಯಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಶಿವಣ್ಣ ಚೆನ್ನಾಗಿರಬೇಕು. ಶಿವಣ್ಣನಿಗೆ ಯಾರು ಕೆಟ್ಟ ಕಣ್ಣು ಬೀಳಬಾರ್ದು ಮೇಡಮ್. ಸತ್ಯವಾಗ್ಲೂ ಹೇಳ್ತೀನಿ, ಇಡೀ ನಮ್ಮ ದೇಶದ ಕಡೆಯಿಂದ ನಾನು ಬೇಡ್ಕೊಳ್ತೀನಿ ದೇವ್ರ ಹತ್ರ, ನಮ್ಮ ಶಿವಣ್ಣನಿಗೆ ಏನೂ ಆಗಬಾರ್ದು. ತುಂಬ ಖುಷಿ ಆಗ್ತಿದೆ. ಆ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಪದಗಳೇ ಸಾಕಾಗಲ್ಲ ಮೇಡಮ್. ಅವರ ಸಂಸ್ಕಾರ, ಮೊನ್ನೆ ಷಣ್ಮುಗಂ ಸರ್ ಸಿಕ್ಕಿದ್ರು. ಎಷ್ಟು ಸಂಸ್ಕಾರ, ಎಷ್ಟು ವಿನಯ, ಎಷ್ಟು ಪ್ರೀತಿ ಅಂದರೆ ನಿಜವಾಗ್ಲೂ ಯಾವ ಹೀರೋನೇ ನಿಂತ್ಕೊಳ್ಳಲ್ಲ ರೀ. ನಂಬರ್ 1 ಫ್ಯಾಮಿಲಿ, ದೊಡ್ಡ ಮನೆ ಫ್ಯಾಮಿಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ. ದೊಡ್ಡ ಮನೆ ಹುಡುಗ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್. ನೆಕ್ಸ್ಟ್ ಅವ್ರ ಮನೆ ಪ್ರತಿಯೊಬ್ಬರು ದೊಡ್ಡ ಮನೆಯವರೇ ನಂಬರ್ 1 ಕಿಂಗ್ ಅಂತ ಹೇಳ್ಬೋದು. ನಾವು ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಪ್ಪು ಸರ್ನ. ದೇವ್ರು ತುಂಬ ಕ್ರೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಗವಂತ ಇನ್ಯಾವ ಹೀರೋಗಳ ಮೇಲೆ ಈ ಥರ ಕೆಟ್ಟ ದೃಷ್ಟಿ ಆಗಬೇಡ ದೇವ್ರೆ. ಜನಗಳು ಹಾಕಿದ್ರಲ್ಲಿ ನನಗೆ ಗೊತ್ತಿಲ್ಲ, ದೇವರೇ ಕಣ್ಣಾಕ್ಬಿಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೇಗ ಅವ್ರು ಹೋಗ್ಬಾರ್ದು. ಹೌದು ಮೇಡಮ್, ನಮ್ಗೆಲ್ಲರಿಗೂ ತುಂಬ ಹೌದು. ಯಾವ ವಯಸ್ಸಾಗಿತ್ರಿ ಅವ್ರಿಗೆ, ಏನಂತ ಕೆಲಸ ಮಾಡಿದ್ರು, ಅವ್ರು ಮಾಡಿರೋ ಸಾಧನೆಗಳಲ್ಲಿ, ಅವ್ರು ಮಾಡಿರೋ ಸಹಾಯನ ಯಾರಿಗೂ ತೋರಿಸ್ಕೊಂಡಿಲ್ಲ. ಈ ಕಾಲದಲ್ಲಿ ಒಂದೊತ್ತು ಅನ್ನದ ಪಾಕೆಟ್ ಕೊಟ್ಟು ಬಿಲ್ಡಪ್ ಕೊಡ್ತಾರೆ ಮೇಡಮ್. ವಿಡಿಯೋಗಳು ಮಾಡ್ತಾರೆ, ರೋಡ್ಗೂ ತೋರಿಸ್ಕೊಳ್ತಾರೆ, ನಾನು ದಾನ ಮಾಡಿದೆ, ಸಮಾಜ ಸೇವೆ ಮಾಡಿದೆ ಅಂತ. ಯಾವನು ಮಾಡಿರೋದು ಅಲ್ಲ ಅಪ್ಪು ಮುಂದೆ, ಅಪ್ಪನೇ ಮಾಡಿರೋದು ಒಳ್ಳೆ ಕೆಲಸಗಳು. ಯಾವನು ಮಾಡಿಲ್ಲ ರೀ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರು ಮಾಡಿರೋಂಥ ಕೆಲಸಗಳು ಯಾರೂ ಮಾಡಿಲ್ಲ. ಅಷ್ಟು ಒಳ್ಳೆ ಕೆಲಸಗಳು ಮಾಡಿ ಅವ್ರು ಇದ್ದಾಗ ತೋರಿಸ್ಕೊಂಡಿಲ್ಲ. ಯಾರಿಗೂ ನಾನು ಮಾಡಿದ್ದೀನಿ ಅಂತಲೂ ಹೇಳಿಲ್ಲ ಅವರು. ಅವ್ರು ಹೋದ್ಮೇಲೆ ಕಂಡಿಡ್ದಿರೋದಂಥದ್ದು ಇದು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ. ಹೌದು ರೀ, ಯಾರಿಗೂ ಯಾವ ಹೀರೋಗಳೆಲ್ಲ ಬಿಲ್ಡಪ್ ಕೊಡ್ತಾರೆ ರೀ, ಬಿಲ್ಡಪ್ ಕೊಡ್ತಾರೆ. ರಿಯಲ್ ಹೀರೋ ಅಂದ್ರೆ ನಮ್ಮ ಅಪ್ಪು ಸರ್, ನಮ್ಮ ಅಪ್ಪು ಕುಟುಂಬ, ನಮ್ಮ ರಾಜ್ ಕುಟುಂಬ. ಒನ್ ಆ್ಯಂಡ್ ಓನ್ಲಿ ಒರಿಜಿನಲ್ ಗೋಲ್ಡ್ ಡೈಮಂಡ್ ಅಂತ ಹೇಳ್ಬೋದು ರಾಜ್ ಕುಟುಂಬನ. ತುಂಬ ನಾವು ಅವರನ್ನು ಕಳ್ಕೊಂಡು ತುಂಬ ದುಃಖ ಪಡ್ತಿದ್ದೀವಿ. ಇವತ್ತು ಫಿಲಮ್ ನೋಡೋಕೆ ಬಂದಿರೋರ್ಗೂ ಎಲ್ಲರಿಗೂ ಥ್ಯಾಂಕ್ಸು. ಇಡೀ ನಮ್ಮ ಕರ್ನಾಟಕಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೊನ್ನೆ ನಾವು ವಿಧಾನಸೌಧ ಸಭೆಯಲ್ಲಿ ಪುಸ್ತಕ ಸಮ್ಮೇಳನ ಮಾಡಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಅಪ್ಪು ಅವ್ರದ್ದು ಪುಸ್ತಕಗಳನ್ನೇ ಇಟ್ಟಿದ್ದೀವಿ ನಾವು. ಯಾಕೆಂದರೆ ಅವ್ರ ಮೇಲೆ ಅಭಿಮಾನ ಮೇಡಮ್. ನೀವು ಏನು ಹೇಳಿದ್ರಿ ಅದೇ ಗುಂಗಲ್ಲಿ, ಅದೇ ಸ್ಥಿತಿಯಲ್ಲೂ ನಾವಿದ್ದೀವಿ. ಅಪ್ಪನ ಕಳ್ಕೊಂಡು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಅವ್ರ ಮನೆಯವರಿಗಿಂತ ಹೆಚ್ಚಾಗಿ ಫ್ಯಾನ್ಸು, ಅಭಿಮಾನಿಗಳು ನೊಂದಿದ್ದಾರೆ. ಉದಾಹರಣೆಗೆ ನೀವು ನಾವು ಅಂತಲೇ ಹೇಳ್ಬೋದು. ಆಮೇಲೆ ವಿಶೇಷವಾಗಿ ನಮ್ಮ ಆಂಕರ್ ಅನುಶ್ರೀ ಮೇಡಮ್ ಬಗ್ಗೆ ಹೇಳಿದ್ರಿ, ಭಾಳ ಖುಷಿ ಆಯಿತು. ಭಾಳ ಒಳ್ಳೆ ಅಚ್ಚುಕಟ್ಟಾಗಿ ಸಾಂಪ್ರದಾಯಬದ್ಧವಾಗಿ ಬಟ್ಟೆ ಹಾಕ್ತಕ್ಕಂಥ ಹೆಣ್ಮಗಳು ಆ್ಯಂಕರಲ್ಲಿ ನಂಬರ್ 1. ಮತ್ತು ಅವ್ರ ನಡೆ ನುಡಿ, ಅವ್ರ ಮಾತು ಮುತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ಅವ್ರಿಗೆ. ಆ ಹೆಣ್ಮಗಳು ತುಂಬ ಸೂಪರ್ ಮೇಡಮ್. ಇಡೀ ಕರ್ನಾಟಕ, ಇಡೀ ದೇಶನೇ ಅವ್ರಿಗೆ ಮೆಚ್ಕೋಬೇಕು ಅನುಶ್ರೀ ಮೇಡಮ್ನ. ನೀವು ಎಂಥ ಗೌರವಂತ ಹೆಣ್ಣುಮಗಳಂತ ಇದರಲ್ಲೇ ಗೊತ್ತಾಗುತ್ತೆ. ನಿಮ್ಗೆ ಒಳ್ಳೇದಾಗಲಿ. ಅಂಡು ಅಶ್ವಿನಿ ಮೇಡಮ್ ಬಗ್ಗೆ ಹೇಳಿದ್ರಿ, ಹೊಗಳಿದ್ರಿ, ಅದು ಸತ್ಯ. ನಮ್ಮ ಅಪ್ಪ ಅವ್ರು ಎಲ್ಲೂ ಹೋಗಿಲ್ಲ, ಅಶ್ವಿನಿ ಅವ್ರ ಮೈಯಲ್ಲೇ ಇದ್ದಾರೆ. ಅವರ ಹೆಜ್ಜೆಗೂ ನಡೆಸ್ತಿದ್ದಾರೆ ಮೇಡಮ್. ಖಂಡಿತವಾಗ್ಲೂ
ನಾನು ದೇವ್ರ ಹತ್ರ ಇಷ್ಟೇ ಬೇಡ್ಕೊಳ್ಳೋದು, ನಮ್ಮ ಶಿವಣ್ಣನ ಮೇಲೆ ಯಾವ ಪಾಪಿಗಳ ಕಣ್ಣು ಬೀಳಬಾರ್ದು, ವಿಶೇಷವಾಗಿ ದೇವ್ರ ಕಣ್ಣೇ ಬೀಳಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಮನೆಗೆ ದೊಡ್ಡ ದಿಕ್ಕು ಅವ್ರು ಚೆನ್ನಾಗಿರ್ಬೇಕು ಮೇಡಮ್, ಆ ಮನೆ ಚೆನ್ನಾಗಿರ್ಬೇಕು. ಇನ್ನು ಯಾವತ್ತು ನೋವು ಸಂಕಟ ಜಾಸ್ತಿ ಸಿಗ್ಬೇಕು. ಹೌದು ಮೇಡಮ್, ಇದ್ದೀವಿ ನಾವು. ಮೊನ್ನೆ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಅವ್ರಿಗೋಸ್ಕರ ಎಷ್ಟೋ ಜನ ಭಕ್ತಾದಿಗಳು ಭಕ್ತಿಯಿಂದ ಪ್ರೀತಿಯಿಂದ ದೇವ್ರ ಹತ್ರ ಬೇಡ್ಕೊಂಡಿದ್ದಾರೆ ಮೇಡಮ್. ನಿಜ ಆ ಒಂದು ಆಶೀರ್ವಾದ ಅವ್ರಿಗೆ ಮುಟ್ಟಿದೆ. ಶಿವಣ್ಣ ಯಾವತ್ತೂ ಜಯಕರವಾಗಿ ವಿಜಯ ಆಗಿರ್ಬೇಕು. ಥ್ಯಾಂಕ್ ಯು. ಐ ಲವ್ ಯು ದೊಡ್ಡ ಮನೆ. ಐ ಲವ್ ಯು ಅಪ್ಪು ಸರ್. ಐ ಲವ್ ಯು. ಸೂಪರ್ 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 ಸೂಪರ್. ಅಪ್ಪು ಸರ್ ಅಭಿಮಾನಿ. ಸೂಪರ್. ಸುಮಾರು ಒಂದು 30 ಸಲ ನೋಡಿದ್ದೀವಿ ಮೂವಿ, 30 ಬಾರಿ ನೋಡಿದ್ದೀವಿ. ಅಪ್ಪು ಅಂದರೆ ನಮಗೆ ಪಂಚಪ್ರಾಣ. ಬಟ್ ಅಪ್ಪು ಅವ್ರು ತೀರೋದ ಮೇಲೆ ನಾವು ಆಲ್ಮೋಸ್ಟ್ ಫಿಲಮೇ ನೋಡಿಲ್ಲ ಸರಿಯಾಗಿ. ಸಚಿನ್ ಯಾವಾಗ ರಿಟೈರ್ಮೆಂಟ್ ಮಾಡಿದ್ರು ಆಗಲೂ ಕ್ರಿಕೆಟ್ ಅಷ್ಟಕ್ಕಷ್ಟೇ ನೋಡಿರೋದು. ನಮ್ಮ ಬಾಸ್ ಕಳ್ಕೊಂಡು ತುಂಬ ದುಃಖ ಆಗಿದೆ. ಬಟ್ ಆದರೆ ಅವ್ರು ನಮ್ಮ ಮನಸ್ಸಲ್ಲೇ ಇದ್ದಾರೆ. ಅವ್ರು ಮಾಡಿರೋ ದಾನ ಧರ್ಮ ಎಲ್ಲ ಖುಷಿಯಿಂದ ಹೇಳ್ಕೊತೀವಿ ನಾವು. ಯಾವಾಗಲೂ ಅಪ್ಪು ಅಭಿಮಾನಿ. ಅಪ್ಪು ಇರೋವರೆಗೂ ನಾವು ಅಭಿಮಾನಿಯಾಗಿ ಸಾಯ್ತೀವಿ. ಅಷ್ಟೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಅವ್ರ ಥರನೇ ನಾವು ತೋರಿಸ್ಕೊಳ್ದೆ ಮಾಡಿ ಹೌದು ಮೇಡಮ್. ಅವ್ರ ಥರ ಅವ್ರ ಹಾದಿಯಲ್ಲಿ ನಾವು ನಡಿಬೇಕು ಮೇಡಮ್ ಅನ್ನೋದೇ ನಮ್ಮ ಆಸೆ ಮೇಡಮ್. ಅಲ್ವಾ ಸರ್? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನನಗೆ ಒಬ್ಬನೇ ಮಗ, ಅವನು ಹುಟ್ಟಿ ಒಂದು 4 ವರ್ಷ 5 ವರ್ಷಕ್ಕೆ ಫಸ್ಟ್ ಪಿಕ್ಚರ್ ನೋಡಿದ್ರೆ ಅಪ್ಪು ಪಿಕ್ಚರು. ಓ ಸೂಪರ್ ಸರ್, ಸೂಪರ್. ಅದು ಸಂತೋಷ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು 100 ದಿನ ದಾಟಿತ್ತವಾಗ ಪಿಕ್ಚರ್ ಅದು. ನನ್ನ ಮಗ ಯಶವಂತ್ ಗೌಡ ಅಂದ್ಬಿಟ್ಟು ಅವನ ಹೆಸರು. ಇವತ್ತು ಅವನು ಆನ್ಲೈನಾಗ ಬುಕ್ ಮಾಡ್ಕೊಂಡು 7ವರೆಗೆ ವೀರೇಶ್ ಆಗೋಯ್ತವನೆ. ಕೆಲಸಕ್ಕೆ ರಜೆ ಹಾಕ್ಬಿಟ್ಟವನೆ. ಇವೆಲ್ಲ ಅಪ್ಪು ಸರ್ ಅಭಿಮಾನಿಗಳೇ. ಅವ್ರ ಕುಟುಂಬದ ಅಭಿಮಾನಿಗಳು, ಬರೀ ಅಪ್ಪು ಅಲ್ಲ, ಅಣ್ಣವ್ರ ಕುಟುಂಬದ ಅಭಿಮಾನಿಗಳು. ಹಾಂ, ಅಣ್ಣವ್ರ ಕುಟುಂಬ. ನಮ್ಮ ಅಣ್ಣ ಅವಾಗ ನಮ್ಮನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಬೇಡ ಕಣ್ಣಪ್ಪ ತೋರಿಸ್ತಾ ಇದ್ದ ಟೆಂಟಲ್ಲಿ. ಇವಾಗ 56 ವರ್ಷ ವಯಸ್ಸು ನನಗೆ. ಅವಾಗ ಟೆಂಟ್ ಅವಾಗ ನಮಗೆ. ಆ ಕಾಲದಿಂದನೂ ನಾವು ಅಣ್ಣವ್ರ ಅಭಿಮಾನಿಗಳು, ದೊಡ್ಡ ಮನೆ ಕುಟುಂಬದವ್ರು ನಾವು. ಹಂಗೆ ಇದ್ದೀವಿ ನಾವು. ಈಗ ಮೂವಿ ನೋಡಿ ಏನಿಸ್ತು ಸರ್ ನಿಮ್ಮ ಮನಸ್ಸಿಗೆ? ಒಂದು ಕಡೆ ಖುಷಿ ಆಯ್ತದೆ, ಒಂದು ಕಡೆ ಬೇಜಾರಾಗುತ್ತೆ. ಆದ್ರೂ ನಾವು ಖುಷಿ ಪಡ್ತೀವಿ. ಅಪ್ಪು ಸರ್ಗೆ ಈ ಥರ ರೆಸ್ಪಾನ್ಸಿಬಲ್ ಯಾವ ರಿಲೀಸ್ ಪಿಕ್ಚರ್ಗೂ ಬರಲ್ಲ. ಫ್ಯಾಮಿಲಿನೇ ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ಸರ್. ರಿಲೀಸ್ ಪಿಕ್ಚರ್ಗೆ ಈ ಥರ ಜನ ಬರಲ್ಲ, ರೆಸ್ಪಾನ್ಸಿಬಲ್. ಹೌದು ಅದು ತುಂಬ ಖುಷಿ ಆಗುತ್ತೆ ನಮಗೆ. ಸೂಪರ್. ಇರ್ಬೇಕು ಯಾವತ್ತು ದೊಡ್ಡ ಮನೆ ಹಂಗೆ ಇರ್ತದೆ. ಹೌದು ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಒಳ್ಳೆ ಅಭಿಮಾನ ಇಟ್ಟಿದ್ದೀರಾ. ನಿಮಗೂ ಭಗವಂತ ಒಳ್ಳೇದು ಮಾಡ್ತಾರೆ. ಯಾಕಂದರೆ ದೊಡ್ಡ ಮನೆಗೆ ಒಳ್ಳೇದು ಕೋರ್ತಿದ್ದೀರಾ ನೀವೆಲ್ಲ. ನಿಮ್ಮ ಮನೆಗಳು ಯಾವತ್ತೂ ಒಳ್ಳೇದಾಗೇ ಇರುತ್ತೆ ಖಂಡಿತವಾಗ್ಲೂ. ಇಡೀ ನಮ್ಮ ವಂಶನೇ ದೊಡ್ಡ ಮನೆ ವಂಶ. ಸೂಪರ್ ಸರ್, ಸೂಪರ್. ಇಡೀ ನಮ್ಮ ವಂಶನೇ 5 ಜನ ಅಣ್ಣ ತಮ್ಮದು ನಾವು. ಇಡೀ ವಂಶನೇ ದೊಡ್ಡ ಮನೆ ವಂಶ ನಾವು. ಥ್ಯಾಂಕ್ ಯು. ಸುರೇಶ್ ಕುಮಾರ್ಗೆ ಜೈ.